ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನಿನ್ನೆ ದಿನ ನಾವು ಅಧ್ಯಾಯ 7.1 ಭೌಗೋಳಿಕ ಅನ್ವೇಷಣೆ ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಮುಖ್ಯವಾಗಿ ನಾವು ಅದರ ಒಂದು ಅರ್ಥ ಜೊತೆಗೆ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳಾದ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ವಶ, ಸರಕುಗಳಿಗಿದ್ದ ಬೇಡಿಕೆ, ಪ್ರವಾಸಿಗರ ವಿವರಣೆಗಳು, ಭೌಗೋಳಿಕ ಜ್ಞಾನ, ಕ್ರೈಸ್ತ ಧರ್ಮದ ಪ್ರಸಾರ, ಜೊತೆಗೆ ರಾಜಕುಮಾರ ಹೆನ್ರಿಯ ಪರಿಶ್ರಮ ಹಾಗೂ ಇತರೆ ಕಾರಣಗಳು ಅಂತಕ್ಕಂಥ ಅಂಶಗಳ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಿನ್ನೆ ದಿನ ನಾವು ನೋಡಿದ್ದೀವಿ. ಇನ್ನು ಅದರ ಮುಂದುವರಿದ ಭಾಗವಾಗಿ ಮುಖ್ಯವಾಗಿ ಬರ್ತಕ್ಕಂಥ 5 ಅಂಕದ ಪ್ರಶ್ನೆಗಳಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಮುಖ ಅನ್ವೇಷಣೆಕಾರರ ಅನ್ವೇಷಣೆಗಳನ್ನು ತಿಳಿಸಿ ಅಂತಕ್ಕಂಥದ್ದು ಬರಬಹುದು. ಇಲ್ಲಾಂದರೆ ರಾಜಕುಮಾರ ಹೆನ್ರಿಯ ಅನ್ವೇಷಣೆಗಳನ್ನ ಬರೆಯಿರಿ, ಅಥವಾ ಕ್ರಿಸ್ಟಫರ್ ಕೊಲಂಬಸ್ನ ಅನ್ವೇಷಣೆಗಳನ್ನ ತಿಳಿಸಿ, ಅಥವಾ ವಾಸ್ಕೋ ಡಿ ಗಾಮಾ ಅವರ ಅನ್ವೇಷಣೆಗಳನ್ನ ತಿಳಿಸಿ ಅಂತಕ್ಕಂಥ ಪ್ರಶ್ನೆ ಕೂಡ ಟಿಪ್ಪಣಿಗೆ ಬರಬಹುದು. ಇಲ್ಲಿ ಅಥವಾ 2 ಅಂಕದ ಪ್ರಶ್ನೆಗಳಲ್ಲಿ ನಾವು ಪ್ರಮುಖ 2 ಅನ್ವೇಷಣೆಕಾರರನ್ನು ಹೆಸರಿಸಿ ಅಂತಕ್ಕಂಥದ್ದು ಕೂಡ ಕೇಳಬಹುದು. ಇಲ್ಲಿ ಮುಖ್ಯವಾಗಿ ಪ್ರಮುಖ ಅನ್ವೇಷಣೆಕಾರರ ಅನ್ವೇಷಣೆಗಳ ಬಗ್ಗೆ ನಿಮಗೆ ಈಗ ನಾವು ಚರ್ಚೆಯನ್ನು ಮಾಡಲಾಗ್ತದೆ. ಇಲ್ಲಿ ಪ್ರಮುಖ ಅನ್ವೇಷಣೆಕಾರರಲ್ಲಿ ಪ್ರಥಮ PUCಗೆ ರಾಜಕುಮಾರ ಹೆನ್ರಿ ಅವರ ಅನ್ವೇಷಣೆಯ ಬಗ್ಗೆ ಇಟ್ಟಿದ್ದಾರೆ. ಬಾರ್ತಲೋಮಿಯ ಡಯಾಜ್ ಬಗ್ಗೆ ಇಲ್ಲಿ ವಿವರಣೆ ನೀಡಲಾಗಿದೆ. ಕ್ರಿಸ್ಟಫರ್ ಕೊಲಂಬಸ್ ಹಾಗೂ ವಾಸ್ಕೋ ಡಿ ಗಾಮಾ, ಜೊತೆಗೆ ಅಮೆರಿಗೋ ವೆಸ್ಪೂಸಿಸ್ ಮತ್ತು ಫರ್ಡಿನಾಂಡ್ ಮೆಗಲನ್ ಎಂತಕ್ಕಂಥವರ ಒಂದು ಅನ್ವೇಷಣೆಗಳ ಬಗ್ಗೆ ಇಲ್ಲಿ ನೀಡಲಾಗಿದೆ. ಫಸ್ಟು ನಾವು ರಾಜಕುಮಾರ ಹೆನ್ರಿ ದಿ ನೇವಿಗೇಟರ್ ಅಂತೇಳಿ ಅವನಿಗೆ ಬಿರುದಿತ್ತು. ಅಂದರೆ ಸಾಹಸಿ ನಾವಿಕ ಅಂತೇಳಿ ಅವನು ಕರಿತಾಯಿದ್ರು. ದಿ ನೇವಿಗೇಟರ್ ರಾಜಕುಮಾರ ಹೆನ್ರಿ. ಇವನ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ರಾಜಕುಮಾರ ಹೆನ್ರಿ ಪೋರ್ಚುಗಲ್ನ ರಾಜಕುಮಾರನಾಗಿದ್ದ. ಇವನು ಹಡಗು ನಿರ್ಮಾಣ ಹಾಗೂ ನೌಕಾಯಾನದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ. ಸ್ವತಃ ಅನ್ವೇಷಣೆಕಾರಣ ಆಗದಿದ್ದರೂ, ಗಮನಿಸಿ ಯಾಕೆ ಇವನನ್ನು ನೇವಿಗೇಟರ್ ಅಂತ ಕರೀತಾರಂದರೆ, ಸ್ವತಃ ಅನ್ವೇಷಣೆಕಾರಣ ಆಗದಿದ್ದರೂ ಅಥವಾ ಸ್ವತಃ ಸಮುದ್ರಯಾನವನ್ನು ಮಾಡದಿದ್ದರೂ ಕೂಡ ಸಾಹಸಿ ನಾವಿಕರ ಹಿಂದಿನ ಪ್ರೇರಕ ಶಕ್ತಿಯಾಗಿದ್ದ. ಯಾಕಂದರೆ ಅವನು ಯಾರು ನೌಕಾಯಾನ ಮಾಡಲಿಕ್ಕೆ ಇಚ್ಛೆ ಪಡ್ತಾರೋ ಅಂಥವರಿಗೆ ನೌಕಾಯಾನ ತರಬೇತಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ದ. ನಾವಿಕರಿಗೆ ಒಂದು ಹಡಗುಗಳನ್ನು ನಿರ್ಮಿಸಿಕೊಡ್ತಾ ಇದ್ದ. ಹೀಗಾಗಿ ಈತನ ನೇರಗಳು ಹೊಸ ಭೂಪ್ರದೇಶಗಳನ್ನು ಕಂಡುಹಿಡಲಿಕ್ಕೆ ಮುಂದಾದ ನಾವಿಕರಿಗೂ ಸೂಕ್ತ ತರಬೇತಿ ನೀಡಲು ನೌಕಾ ತರಬೇತಿ ಶಾಲೆಯನ್ನು ಸ್ಥಾಪಿಸಿದ. ಈತನ ಸಹಾಯಯುತ ಇಟಲಿಯ ನಾವಿಕರುಗಳು, ಭೂಗೋಳಶಾಸ್ತ್ರಜ್ಞರು, ಭೂಪಟ ತಯಾರಕರು ಮತ್ತು ಹಡಗು ತಯಾರಕರನ್ನು ಇವನು ಪ್ರೋತ್ಸಾಹಿಸಿದ. ಈತನ ಜೀವಿತಾವಧಿಯಲ್ಲಿ ಪೋರ್ಚುಗೀಸ್ ನಾವಿಕರು ಆಫ್ರಿಕಾದ ತೀರ ಪ್ರದೇಶವನ್ನು ಪತ್ತೆ ಹಚ್ಚಿದರು. ಈ ಎಲ್ಲ ಬೆಳವಣಿಗೆಯಿಂದ ರಾಜಕುಮಾರ ಹೆನ್ರಿಯನ್ನು ದಿ ನೇವಿಗೇಟರ್ ಎಂದು ಕರೆಯಲಾಗುತ್ತದೆ. ನಾಳೆ ಕ್ವಶನ್ ಈ ಥರನೂ ಬರ್ಬೋದು. ಪ್ರಿನ್ಸ್ ಹೆನ್ರಿಗಿದ್ದ ಬಿರುದು ಯಾವುದು? ಅವಾಗ ಸಾಹಸಿ ನಾವಿಕ ಅಥವಾ ದಿ ನೇವಿಗೇಟರ್ ಅಂತ ಬರೀಬಹುದು. ಅಥವಾ 2 ಅಂಕದ ಪ್ರಶ್ನೆ ಈ ಥರನೂ ಕೇಳ್ಬೋದು. ಹೆನ್ರಿಯನ್ನು ದಿ ನೇವಿಗೇಟರ್ ಅಂತ ಯಾಕೆ ಕರಿತಾಯಿದ್ರು? ಅವಾಗ ನೀವು ಈ ಥರ ಬರೀಬೋದು. ನೌಕಾಯಾನ ಮಾಡ್ತಕ್ಕಂಥ ಸಾಹಸಿ ನಾವಿಕರಿಗೆ ನೌಕಾ ತರಬೇತಿ ಶಾಲೆಯನ್ನು ತೆರೆದ. ಜೊತೆಗೆ ಇಟಲಿಯ ನಾವಿಕರುಗಳಿಗೆ, ಭೂಗೋಳಶಾಸ್ತ್ರಜ್ಞರಿಗೆ, ಭೂಪಟ ತಯಾರಕರಿಗೆ, ಹಡಗು ತಯಾರಕರಿಗೆ ಇವನು ಪ್ರೋತ್ಸಾಹಿಸಿದ. ಸ್ವತಃ ಇವನು ಅನ್ವೇಷಣೆಕಾರನಾಗದಿದ್ದರೂ ಆ ಕಾರ್ಯಕ್ಕೆ ಪ್ರೋತ್ಸಾಹ ಇಟ್ಟ ಮೊದಲ ದೊರೆಯಾಗಿದ್ದ. ಹೀಗಾಗಿ ಇವನಿಗೆ ದಿ ನೇವಿಗೇಟರ್ ಅಂತ ಕರೀತಾರೆ. ಇಷ್ಟು ನೀವು ಬರೀಬಹುದು. ಇನ್ನು 2ನೇದವರು ಬಾರ್ತಲೋಮಿಯ ಡಯಾಸ್. ಇವನು ಪೋರ್ಚುಗೀಸ್ನ ಸಾಹಸಿ ನಾವಿಕ. ಡಯಾಸ್ ಆಫ್ರಿಕಾ ಪಶ್ಚಿಮ ತೀರದ ಮೂಲಕ ಪಯಣವನ್ನು ಆರಂಭಿಸ್ತಾನೆ. ಆಫ್ರಿಕಾದ ಪಶ್ಚಿಮ ತೀರದ ಮೂಲಕ ಪಯಣವನ್ನು ಆರಂಭಿಸಿರ್ತಕ್ಕಂಥವನು ಆಫ್ರಿಕಾದ ದಕ್ಷಿಣ ತೀರ ಪ್ರದೇಶನ 1488ರಲ್ಲಿ ತಲುಪ್ತಾನೆ. ಈತನು ದಕ್ಷಿಣ ತುದಿ ತಲುಪಿದಾಗ ಅಲ್ಲಿ ಭೀಕರವಾಗಿರ್ತಕ್ಕಂಥ ಬಿರುಗಾಳಿ ಇದ್ದ ಕಾರಣ ಆ ಬಿರುಗಾಳಿಯನ್ನು ಎದುರಿಸಲಾಗದೆ ಈತನ ಸಹನಾವಿಕರು ಪ್ರಯಾಣವನ್ನು ಮುಂದುವರಿಸಲಾಗದೆ ವಾಪಸ್ಸಾಗುವಂತೆ ಹೇಳ್ತಾರೆ. ಹೀಗಾಗಿ ಇವನು ಆ ಒಂದು ಆಫ್ರಿಕಾದ ದಕ್ಷಿಣ ತೀರ ಪ್ರದೇಶಕ್ಕೆ ಡಯಾಸ್ ಬಿರುಗಾಳಿಗಳ ಭೂಶಿರ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತೇಳಿ ನಾಮಕರಣವನ್ನು ಮಾಡ್ತಾನೆ. ಅಂದರೆ ಬಾರ್ತಲೋಮಿಯ ಡಯಾಸ್ 1488ರಲ್ಲಿ ಆಫ್ರಿಕಾದ ದಕ್ಷಿಣ ತೀರವನ್ನು ಕಂಡುಹಿಡಿದ. ಅದನ್ನು
ಬಿರುಗಾಳಿಗಳ ಭೂಶಿರ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೀತಾರೆ. ಇವನು ಎರಡನೇದವನು. ಇನ್ನು ಮೂರನೇದವನ ಬಗ್ಗೆ ಸ್ವಲ್ಪ ನೋಡೋಣ. ಕ್ರಿಸ್ಟೋಫರ್ ಕೊಲಂಬಸ್. ಇಟಲಿಯ ಜಿನೆವಾದ ನಾವಿಕನಾದ ಕೊಲಂಬಸ್ ಭೂಮಿಯು ದುಂಡಾಗಿದೆ ಅಂತ ನಂಬಿದ. ಅಂದರೆ ಅವನ ಒಂದು ನಂಬಿಕೆ ಭೂಮಿಯು ದುಂಡಾಗಿದೆ. ಹೀಗಾಗಿ ಅಟ್ಲಾಂಟಿಕ್ ಸಾಗರದ ಮೂಲಕ ಭಾರತವನ್ನು ತಲುಪಬೇಕೆಂದು ಯೋಚನೆ ಮಾಡಿದ. ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಭಾರತವನ್ನು ಮುಟ್ಟಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡಿದ. ಈ ಕಾರ್ಯಕ್ಕಾಗಿ ಸ್ಪೇನ್ ಅರಸ ಫರ್ಡಿನಾಂಡಿನ್ ಮತ್ತು ರಾಣಿ ಇಸಾಬೆಲ್ಲರ ಸಹಾಯ ಪಡೆದ. ಸ್ಪೇನ್ನ ಅರಸರ ಸಹಾಯವನ್ನು ಪಡೆದವನು ಫರ್ಡಿನಾಂಡಿನ್ ಮತ್ತು ರಾಣಿ ಇಸಾಬೆಲ್ಲರ ಸಹಾಯವನ್ನು ಪಡೆದ. ಇವರು ಕೊಲಂಬಸ್ನಿಗೆ ಹಡಗುಗಳು, ಸಾಹಸಿ ಯುವಕರನ್ನು ನೀಡಿದರು, ಅಪಾರ ಧನ ಸಹಾಯವನ್ನು ಮಾಡಿದರು. ಇದನ್ನು ಪಡೆದಿರತಕ್ಕಂಥ ಕೊಲಂಬಸ್ ಹಾಗೂ ಅವನ ಸಂಗಡಿಗರು 1492ರಲ್ಲಿ ವೆಸ್ಟ್ ಇಂಡೀಸ್ನ ಬಹಮಸ್ ದ್ವೀಪದಲ್ಲಿ ಒಂದಾದ ಸ್ಯಾನ್ ಸಾಲ್ವಡಾರ್ ತಲುಪಿದರು. ಕೊಲಂಬಸ್ ತಾನು ಭಾರತಕ್ಕೆ ಬಂದಿನೆಂಬ ನಂಬಿಕೆ ಅವನದಾಗಿತ್ತು. ಆದರೆ ಅಲ್ಲಿನ ಸ್ಥಳೀಯರು ಕೆಂಪು ಬಣ್ಣ ಉಳ್ಳವರಾಗಿದ್ದರಿಂದ ಅವರನ್ನು ರೆಡ್ ಇಂಡಿಯನ್ನರು ಎಂದು ಕರೆದ. ಕೊಲಂಬಸ್ ತನ್ನ ಯಾನವನ್ನು ಮುಂದುವರಿಸಿ ದಕ್ಷಿಣ ಅಮೆರಿಕ, ಕ್ಯೂಬಾ, ಹೈಟಿ ಭೂಪ್ರದೇಶವನ್ನು ಕಂಡುಹಿಡಿದ. ಕೊಲಂಬಸ್ ಅಮೆರಿಕದ ಪ್ರಮುಖ ಭೂಭಾಗವನ್ನು ಪತ್ತೆ ಮಾಡಲಿಲ್ಲ ಎಂಬುದು ಪ್ರಮುಖ ಅಂಶವಾಗಿತ್ತು. ಇಷ್ಟು ಈ ಕ್ರಿಸ್ಟೋಫರ್ ಕೊಲಂಬಸ್ನ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರಲಿ. ಇನ್ನು ಮುಂದೆ ಇನ್ನೋರ್ವ ಮಹಾನ್ ಅನ್ವೇಷಣೆಕಾರರ ಬಗ್ಗೆ ನಾವು ಇವತ್ತಿನ ದಿನ ನೋಡೋಣ. ಅವರೇ ವಾಸ್ಕೋ ಡ ಗಾಮ. ಈ ವಾಸ್ಕೋ ಡ ಗಾಮ ಪೋರ್ಚುಗೀಸಿನ ಸಾಹಸಿ ನಾವಿಕ ಹಾಗೂ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಮೊದಲಿಗ ಅಂತ ಹೇಳ್ತಾರೆ. ಇವನು ಪೋರ್ಚುಗೀಸ್ನ ದೊರೆ 2ನೇ ಇಮ್ಯಾನ್ಯುಯಲ್ನ ಆಶ್ರಯದಲ್ಲಿ ಇದ್ದ. ಇವನು ಆಫ್ರಿಕಾದ ಪಶ್ಚಿಮ ತೀರದ ಮೂಲಕ ಪ್ರಯಾಣ ಮಾಡ್ತಾನೆ. ಅಂದರೆ ಈಗಾಗಲೇ ನಾವು ಡಯಾಶ್ ಹಾಕಿಕೊಟ್ಟಿರ್ತಕ್ಕಂಥ ರೂಟ್ನಲ್ಲಿ ಬರ್ತಾರೆ ಅವರು. ದಕ್ಷಿಣ ಒಂದು ಆಫ್ರಿಕಾದ ಒಂದು ಪಶ್ಚಿಮ ತೀರದ ಮೂಲಕವನ್ನು ಪ್ರಯಾಣವನ್ನು ಆರಂಭಿಸಿ ಬಿರುಗಾಳಿಗಳ ಭೂಶಿರವನ್ನು ತಲುಪ್ತಾನೆ. ಇದು ಪ್ರಯಾಣಕ್ಕೆ ಶಾಂತ ಮತ್ತು ಆಹ್ಲಾದಕರವಾಗಿದ್ದರಿಂದ ಇದು ಪೂರ್ವ ರಾಷ್ಟ್ರಗಳಿಗೆ ಜಲಮಾರ್ಗ ಕಂಡುಹಿಡಿಯಲು ಸ್ಪಷ್ಟ ಆಶಾಭಾವನೆಯನ್ನು ಉಂಟು ಮಾಡಿದ್ದರಿಂದ ಕೇಪ್ ಆಫ್ ಸ್ಟಾರ್ಮ್ಸ್ಗೆ ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾನೆ. ನಂತರ ಇವನು ಹಿಂದೂ ಮಹಾಸಾಗರದ ಮೂಲಕ ಪಯಣವನ್ನು ಮುಂದುವರಿಸಿ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಮಲಬಾರ್ ತೀರದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಆ ಕಲ್ಲಿಕೋಟೆಯಲ್ಲಿ ಆಡಳಿತ ಮಾಡ್ತಕ್ಕಂಥ ದೊರೆ ಜಮೋರಿಯನ್ ವಾಸ್ಕೋ ಡಿ ಗಾಮನಿಗೆ ಸ್ವಾಗತವನ್ನು ನೀಡ್ತಾನೆ. ಈತನ ಸಮುದ್ರಯಾನವು ಮುಂದೆ ಭಾರತವನ್ನು ಪ್ರವೇಶಿಸಲಿಕ್ಕೆ ಯುರೋಪಿಯನ್ನರಿಗೆ ಬಾಗಿಲು ತೆರೆದಂತಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಇವನು ಹಾಕಿಕೊಂಡಿರ್ತಕ್ಕಂಥ ರೂಟು ಎಲ್ಲಿಂದ ಅಂದರೆ, ಮತ್ತೊಮ್ಮೆ ಒಂದು ಸೆಕೆಂಡ್ ರಿಪೀಟ್ ಮಾಡ್ತೀನಿ, ಆಫ್ರಿಕಾದ ಪಶ್ಚಿಮ ತೀರದ ಮೂಲಕ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ವಾಸ್ಕೋ ಡಿ ಗಾಮ ಬಿರುಗಾಳಿಗಳ ಭೂಶಿರವನ್ನು ತಲುಪ್ತಾನೆ. ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಮರುನಾಮಕರಣ ಮಾಡಿರ್ತಕ್ಕಂಥವನು 1498ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ವಾಸ್ಕೋ ಡಿ ಗಾಮ ಕಂಡುಹಿಡಿತಾನೆ. ಇವನು ಪಶ್ಚಿಮ ಕರಾವಳಿಯ ಮಲಬಾರ್ ತೀರದ ಕಲ್ಲಿಕೋಟೆಯನ್ನು ಬಂದು ತಲುಪಿರ್ತಾನೆ ಹಾಗೂ ಅಲ್ಲಿಯ ದೊರೆ ಜಮೋರಿಯನ್ನಿಗೆ ಸ್ವಾಗತವನ್ನು ನೀಡಿ ಒಂದು ಬರಮಾಡ್ಕೋತಾನೆ. ಮುಂದೆ ಇವನು ಹಾಕಿಕೊಟ್ಟಿರ್ತಕ್ಕಂಥ ಈ ಒಂದು ಜಲಮಾರ್ಗವೇ ಅನೇಕ ಸಾಹಸಿ ನಾವಿಕರು, ವ್ಯಾಪಾರಸ್ಥರು ಯುರೋಪಿನಿಂದ ಅಂದರೆ ಪಾಶ್ಚಿಮಾತ್ಯ ಯುರೋಪಿಯನ್ನರು ಭಾರತಕ್ಕೆ ಬರುವಂತೆ ಆಯಿತು ಅಂತ ಹೇಳ್ತಾರೆ. ಇಷ್ಟು ಒಂದು ಈ ವಾಸ್ಕೋ ಡ ಗಾಮನ ಬಗ್ಗೆ ಸಂಕ್ಷಿಪ್ತವಾದ ಇತಿಹಾಸ. ಇನ್ನು ಮುಂದೆ ಈ ಅಮೆರಿಗೋ ವೆಸ್ಪೂಸಿಸ್. ಇಟಲಿಯ ನಾವಿಕನಾದ ಅಮೆರಿಗೋ ವೆಸ್ಪೂಸಿಸ್ ಅಮೆರಿಕದ ಮುಖ್ಯ ಭಾಗವನ್ನು ಕಂಡುಹಿಡಿದ. ಈ ಹೊಸ ಪ್ರಪಂಚದ ಭೌಗೋಳಿಕ ವಿವರ ತನ್ನ ಪ್ರಯಾಣದ ವರ್ಣನೆಯಲ್ಲಿ ದಾಖಲಿಸಿದ ಅಂತ ಹೇಳ್ತಾರೆ. ಹಿಂದೆ ಕೊಲಂಬಸ್ನಿಂದ ಕಂಡುಹಿಡಿಯಲ್ಪಟ್ಟ ಹಾಗೂ ಸ್ವತಃ ತಾನು ಅನ್ವೇಷಿಸಿದ ಭೂಭಾಗವು ಹೊಸ ಖಂಡವೆಂದೇ ಗುರುತಿಸಿದ. ಹೀಗಾಗಿ ಈತನು ಪತ್ತೆ ಹಚ್ಚಿರತಕ್ಕಂಥ ಹೊಸ ಭೂಭಾಗಕ್ಕೆ ಈತನ ನೆನಪಿಗಾಗಿ ಅಮೆರಿಕ ಎಂದೇ ನಾಮಕರಣ ಮಾಡಲಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ಅಮೆರಿಗೋ ವೆಸ್ಪೂಸಿ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಇನ್ನು ಕೊನೆಯದಾಗಿ ಫರ್ಡಿನಾಂಡಿನ್ ಮೆಗಲನ್. ಈ ಫರ್ಡಿನಾಂಡಿನ್ ಮೆಗಲನ್ ಇವನ ಬಗ್ಗೆ ಒಂದು ಸ್ವಲ್ಪ ಗಮನಿಸಿ. ಫರ್ಡಿನಾಂಡಿನ್ ಮೆಗಲನ್ ಪೋರ್ಚುಗೀಸಿನ ಸಾಹಸಿ ನಾವಿಕ. ಈತನು ನೌಕಾಯಾನ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನೇ ನಿರ್ಮಿಸಿದ. ಇವನು ಭೂಮಿಯ ದುಂಡಾಗಿದೆ, ಇದನ್ನು ನೌಕಾಯಾನದ ಮೂಲಕ ಪ್ರದಕ್ಷಿಣೆ ಮಾಡಬಹುದೆಂದು ನಂಬಿ 1519ರಲ್ಲಿ ಸ್ಪೇನ್ ಅರಸ ಮೊದಲನೇ ಚಾರ್ಲ್ಸ್ನ ಸಹಾಯವನ್ನು ಪಡೆದ ಹಾಗೂ ಅವನಿಂದ
ಮೆಗಲನ್, ವಿಕ್ಟೋರಿಯಾ, ಸ್ಯಾನ್ ಆಂಟೋನಿಯೋ, ಟ್ರಿನಿಡಾಡ್, ಕಾನ್ಸೆಪ್ಷನ್ ಮತ್ತು ಸ್ಯಾಂಟಿಯಾಗೋ ಎಂಬ 5 ಹಡಗುಗಳನ್ನು ಸಹಾಯ ಪಡಿತಾನೆ. ಈ 5 ಹಡಗುಗಳನ್ನು ಬಳಸಿರ್ತಕ್ಕಂಥ ಮೆಗಲನ್ ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯನ್ನು ಸುತ್ತುವರಿದು ಅಲ್ಲಿರ್ತಕ್ಕಂಥ ಜಲಸಂಧಿಯ ಮೂಲಕ ಪ್ರಯಾಣವನ್ನು ಮಾಡಿ ಹೊಸ ಒಂದು ಸಾಗರವನ್ನು ಪ್ರವೇಶಿಸ್ತಾನೆ. ಈ ಸಾಗರವು ಅಟ್ಲಾಂಟಿಕ್ಗೆ ಹೋಲಿಸಿದರೆ ನಿಶಬ್ದವೂ ಹಾಗೂ ಪ್ರಶಾಂತವಾಗಿತ್ತು. ಆದ್ದರಿಂದ ಅದಕ್ಕೆ ಪೆಸಿಫಿಕ್ ಸಾಗರ ಅಂತ ಕರೆದ, ಶಾಂತ ಸಾಗರ ಅಂತೇಳಿ ಅದನ್ನು ನಾಮಕರಣ ಮಾಡ್ತಾನೆ. ನಂತರ ಪೆಸಿಫಿಕ್ ಸಾಗರ ದಾಟಿ ಫಿಲಿಪೈನ್ ದ್ವೀಪ ಸಮೂಹವನ್ನು ತಲುಪ್ತಾನೆ. ಈ ದ್ವೀಪಗಳ ಜನರೊಂದಿಗೆ ಅಲ್ಲಿರ್ತಕ್ಕಂಥ ಹೋರಾಟದಲ್ಲಿ ಮೆಗಲನ್ 1521ರಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. ಆದರೆ ಈತನ ಸಹಚರರು ಇವನ ಹಡಗುಗಳಲ್ಲಿ ಒಂದಾದ ವಿಕ್ಟೋರಿಯಾವನ್ನು ಜಾನ್ ಸೆಬಸ್ಟಿಯನ್ ಎಲ್ಕನೋ ಎಂತಕ್ಕಂಥವನ ನಾಯಕತ್ವದಲ್ಲಿ ಮತ್ತೆ ಪಶ್ಚಿಮಾಭಿಮುಖವಾಗಿ ಪ್ರಯಾಣವನ್ನು ಮುಂದುವರಿಸಿ 3 ವರ್ಷಗಳ ನಂತರ ಸ್ಪೇನ್ ತಲುಪಿತು. ಹೀಗಾಗಿ ಪ್ರಪಂಚವನ್ನು ನೌಕಾಯಾನದ ಮೂಲಕ ಮೊದಲ ಬಾರಿಗೆ ಪ್ರದಕ್ಷಿಣೆ ಹಾಕಿದಂತಹ ಕೀರ್ತಿ ವಿಕ್ಟೋರಿಯಾ ಹಡಗಿಗೆ ಸಲ್ತದ. ಇದು ಜಗತ್ತು ದುಂಡಾಗಿದೆ ಎಂದು ಸಾಬೀತುಪಡಿಸಿತು ಹಾಗೂ ಇಡೀ ಒಂದು ಜಲಯಾನದಲ್ಲಿಯೇ ಅತ್ಯಂತ ಪ್ರಮುಖ ವಿಶ್ವವನ್ನೇ ಪ್ರದಕ್ಷಿಣೆ ಹಾಕಿರ್ತಕ್ಕಂಥ ಕೀರ್ತಿ ಮೆಗಲನ್ಗೂ ಕೂಡ ಸಲ್ತದ ಅಂತ ಹೇಳ್ಬೋದು. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಅನ್ವೇಷಣೆಕಾರರ ಅನ್ವೇಷಣೆಗಳು. ಇದರಲ್ಲಿ ನಿಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅನ್ವೇಷಣೆಗಳ ಬಗ್ಗೆ ಸ್ವಲ್ಪದಲ್ಲಿ ಹೇಳ್ತೀನಿ. ರಾಜಕುಮಾರ ಹೆನ್ರಿಯನ್ನು ದಿ ನೇವಿಗೇಟರ್ ಅಂತೇಳಿ ಯಾಕೆ ಕರೆದ್ರು ಅಂತಕ್ಕಂಥದ್ದನ್ನು ನೀವು ನೆನ್ಪಿಟ್ಕೊಳ್ಳಿ. ಜೊತೆಗೆ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಯಾರು ಯಾವಾಗ ಕಂಡು ಹಿಡಿದ್ರು ಅಂತಕ್ಕಂಥ ಪ್ರಶ್ನೆನೂ ಬರ್ಬೋದು. ವಾಸ್ಕೋ ಡಿ ಗಾಮ 1498ರಲ್ಲಿ ಅಂತ ಬರೀರಿ. ಜೊತೆಗೆ ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದಂಥ ಮೊದಲ ವ್ಯಕ್ತಿ ಯಾರಂತ ಕೇಳ್ಬೋದು, ಫರ್ಡಿನಾಂಡ್ ಮೆಗಲನ್ ಬಗ್ಗೆ ಬರ್ರಿ. ಹಾಗೂ ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದಂಥ ಮೊದಲ ಹಡಗು ವಿಕ್ಟೋರಿಯಾ. ಎಷ್ಟು ನೀವು ನೆನಪಿಟ್ಕೊಳ್ಳಿ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನೀವು ಈ ಭೌಗೋಳಿಕ ಅನ್ವೇಷಣೆಯ ಕಾರಣಗಳು ಜೊತೆಗೆ ಭೌಗೋಳಿಕ ಅನ್ವೇಷಣೆಕಾರರ ಬಗ್ಗೆ ಸಂಕ್ಷಿಪ್ತವಾಗಿ ನೋಟ್ಸನ್ನು ರೆಡಿ ಮಾಡಿಟ್ಕೊಳ್ಳಿ. ಇನ್ನೊಮ್ಮೆ ಮತ್ತೆ ಒನ್ಸ್ ಅಗೇನ್ ಸಂಕ್ಷಿಪ್ತವಾಗಿ ರಿಪೀಟ್ ಮಾಡ್ತೀನಿ. ರಾಜಕುಮಾರ ಹೆನ್ರಿ ದಿ ನೇವಿಗೇಟರ್ ಸಾಹಸಿ ನಾವಿಕ ಅಂತ ಏನು ಬಿರುದಿತ್ತು. ಇನ್ನು ನೌಕಾಯಾನ ಮಾಡ್ತಕ್ಕಂಥ ಯುವಕರಿಗೆ ನೌಕಾ ತರಬೇತಿ ಶಾಲೆಯನ್ನು ಸ್ಥಾಪಿಸಿದ ಹಾಗೂ ಅಲ್ಲಿರ್ತಕ್ಕಂಥ ಇಟಲಿಯ ನಾವಿಕರುಗಳಿಗೆ, ಭೂಗೋಳಶಾಸ್ತ್ರಜ್ಞರಿಗೆ ಮತ್ತು ಭೂಪಟ ತಯಾರಕರಿಗೆ, ಹಡಗು ತಯಾರಕರಿಗೆ ಪ್ರೋತ್ಸಾಹಿಸಿದ. ಈ ಕಾರ್ಯಕ್ಕಾಗಿ ಅವನಿಗೆ ದಿ ನೇವಿಗೇಟರ್ ಅಂತ ಕರೀತಾರೆ. ಬಾರ್ತೊಲೊಮ್ಯೂ ಡಯಾಸ್ ಬಿರುಗಾಳಿಗಳ ಭೂಶಿರವನ್ನು ಅಂದರೆ ಆಫ್ರಿಕಾದ ದಕ್ಷಿಣ ತೀರವನ್ನು ಕಂಡುಹಿಡಿದ. ಅದಕ್ಕೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೀತಾರೆ. ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿಯು ದುಂಡಾಗಿದೆ ಅಂತ ತಿಳಿದಿದ್ದ. ಆದರೂ ಕೂಡ ಅವನು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಭಾರತವನ್ನು ತಲುಪಬೇಕೆಂದು ಪ್ರಯತ್ನಿಸಿದ. ಆದರೆ 1490ರಲ್ಲಿ ವೆಸ್ಟ್ ಇಂಡೀಸ್ ಬಹಮಸ್ ದ್ವೀಪಗಳಲ್ಲಿ ಒಂದಾದ ಸಾನ್ ಸಾಲ್ವಡೋರನ್ನು ತಪ್ತಾನೆ. ಅಲ್ಲಿರ್ತಕ್ಕಂಥ ಆ ರೆಡ್ ಇಂಡಿಯನ್ ನೋಡಿ ಅವರಿಗೆ ಕಪ್ಪು ಬಣ್ಣ ಉಳ್ಳವರಾಗಿದ್ದರಿಂದ ಅವ್ರನ್ನ ರೆಡ್ ಇಂಡಿಯನ್ ಅಂತ ಕರೆದ. ನಂತರ ಅವನು ಕ್ಯೂಬಾ ಮತ್ತು ಹೈಟಿ ಪ್ರದೇಶಗಳನ್ನು ಕಂಡುಹಿಡಿದ ಅಂತ ಹೇಳ್ತಾರೆ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ಅಮೆರಿಕ ವೆಸ್ಪೂಸಿ ಅಮೆರಿಕವನ್ನು ಕಂಡುಹಿಡಿತಾನೆ. ಆಮೇಲೆ ಫರ್ಡಿನಾಂಡ್ ಮೆಗಲನ್ ವಿಶ್ವವನ್ನೇ ಪ್ರದಕ್ಷಿಣೆ ಹಾಕಿದ. ಇಷ್ಟು ನೀವು ಸಂಕ್ಷಿಪ್ತವಾಗಿ ಈ ಇತಿಹಾಸವನ್ನು ನೋಡ್ಕೊಳ್ಳಿ. ಆಮೇಲೆ ಮುಂದಿನ ಅವಧಿಯಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳು ಹಾಗೂ ಮಹತ್ವದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ.